ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿನ ಟಿಫನ್ ಸೋಯಾಬೀನ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ವಿಡಿಯೋ ನೋಡಿ, ಫುಲ್ಲು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ಫುಲ್ಲು ಪ್ಲೀಸ್ ನೋಡಿ. ಇಷ್ಟ ಆಗುತ್ತೆ, ಈಸಿಯಾಗಿ ಬೇಗ ಮಾಡ್ಬೋದು. ಪ್ಲೀಸ್ ವಿಡಿಯೋ ನೋಡಿ. ತಿಂಡಿ ಮಾಡಬೇಕಾದ್ರೆ ಸಿಗ್ತೀನಿ. ಬಾಯ್. ಸೋಯಾಬೀನ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತಪ್ಪಲೆ ಇಟ್ಟಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ತಪ್ಪಲೆಲ್ಲೂ ಮಾಡ್ಬೋದು, ಕುಕ್ಕರ್ ಇಟ್ಟಿದ್ದೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 3 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆಗಬೇಕು. ಆಮೇಲೆ ಸಾಸಿವೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕೋಣ. ಎಣ್ಣೆ ಕಾಯ್ತು. ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಜೀರಿಗೆ ಹಾಕಿದ್ದೀನಿ. ಈರುಳ್ಳಿ ಇಲ್ಲ ಎರಡು ಈರುಳ್ಳಿ ಹಾಕಿ, 2 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ಫ್ರೈ ಮಾಡಬೇಕು ಈರುಳ್ಳಿನ. ಈರುಳ್ಳಿ ಫ್ರೈ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದನ್ನು ಫ್ರೈ ಮಾಡಿ ಪೇಸ್ಟ್ ಹಸಿ ಸ್ಮೆಲ್ ಆಗೋದು. ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಫ್ರೈ ಆಗಿದೆ, ಸ್ಮೆಲ್ ಹೋಗಿದೆ. ಇವಾಗ ಟೊಮೊಟೊ ಹಾಕ್ತೀನಿ. 1 ಟೊಮೊಟೊ ದಪ್ಪದು 1 ಹಾಕಿದ್ದೀನಿ. ಇವಾಗ ಟೊಮೊಟೊ ಫ್ರೈ ಆಗಬೇಕು. ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಥರ ಚೆನ್ನಾಗಿ ಬೇಯಬೇಕು. ಟೊಮೊಟೊ ಫ್ರೈ ಆಗಿದೆ. ಈಗ ತರಕಾರಿ ನನಗೆ ಯಾವ್ದು ಬೇಕೋ ತರಕಾರಿ ಇದೆ. ಈಗ ತರಕಾರಿ ನಿಮಗೆ ಯಾವ್ದು ಬೇಕೋ ತರಕಾರಿ ಕಾಳು ನಾನಿವಾಗ ಕ್ಯಾರೆಟ್, ಕಾಯಿ, ಗೆಡ್ಡೆಕೋಸು ಹಾಕಿದ್ದೀನಿ. ಇಷ್ಟು ಹಾಕಿದ್ದೀನಿ. ಆಲೂಗಡ್ಡೆ ಏನಿರುತ್ತೆ ಮನೆ ಆ ತರಕಾರಿ ಹಾಕಿ ಮಾಡ್ಬೋದು. ಈಸಿ ತರಕಾರಿ ಹಾಕಿದ್ದೀನಿ. ಈಗ ಅದು ಸ್ವಲ್ಪ ಫ್ರೈ ಮಾಡಬೇಕು. ಅದು ಸ್ವಲ್ಪ ಎಣ್ಣೆ ಫ್ರೈ ಆಗಬೇಕು. ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಅದು ಹಾಕ್ತಿದ್ದಂಗೆ ಬಟಾಣಿ ತರಕಾರಿ ಎಲ್ಲ ಬೆಂದಿದೆ. ಈಗ ನೆನೆಸಿಟ್ಟಿದೆ, ಸ್ವಲ್ಪ ಸ್ಮೆಲ್ ಎಲ್ಲ ಹೋಗಿದೆ. ಈಗ ಬಟಾಣಿ ಹಾಕೋಣ. ಬಟಾಣಿ ಒಣಗಿರೋ ಬಟಾಣಿ ಆಚೆನೆ ನೆನೆಸಿ. ಬಟಾಣಿಗೆ ಒಣ ಬಟಾಣಿ ಹಾಕೋಬೋದು. ಬಟಾಣಿ ಚೆನ್ನಾಗಿದೆ, ಅದಕ್ಕೆ ಹಾಕ್ತೀನಿ ಬಟಾಣಿ.
ಫ್ರೈ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಸೋಯಾ ಚಂಕ್ಸ್ ಈಗ ಬಟಾಣಿ ಫ್ರೈ ಆಗಿದೆ. ಈಗ ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆಸಿ ಅದನ್ನು ನೀರು ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ರಾತ್ರಿ ನೆನಾಕ್ತಾರೋ ಒಬ್ಬೊಬ್ಬರು, ನಾನೇನಿಲ್ಲ ಬೆಳಗ್ಗೆ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಇಟ್ಟಿದ್ದೀನಿ. ಈಗ ನೆಂದಿದೆ. ಈಗ ಚೆನ್ನಾಗಿ ನೀರಿಂದ ಹಾಕ್ತೀನಿ. ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಫ್ರೈ ಆಗಿದೆ ಅಂದಮೇಲೆ ಈಗ ಗರಂ ಮಸಾಲ ಹಾಕ್ತೀನಿ. ಗರಂ ಮಸಾಲ ಒಂದೂವರೆ ಸ್ಪೂನ್ ಗರಂ ಮಸಾಲ ಪುಡಿ. ಈಗ 2 ಸ್ಪೂನ್ ಧನಿಯಾ ಪುಡಿ. ಅದು ನಾನು ಹಂಗೆ ಹಾಕ್ತಾಯಿದ್ದೀನಿ, ಅದಕ್ಕೆ ನನಗೆ ಗೊತ್ತಾಗುತ್ತೆ, ನಿಮ್ಗೆ ಹೇಳ್ತಾ ಇದ್ದೀನಿ. 2 ಸ್ಪೂನ್ ಧನಿಯಾ ಪುಡಿ. ರುಚಿಗೆ ತಕ್ಕಷ್ಟು ಖಾರ 1 ಸ್ಪೂನು. ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ, ಹಂಗಾಗಿ ನಾವು 1 ಸ್ಪೂನು ಸ್ವಲ್ಪ ಹಾಕಿದ್ದೀವಿ. ಧನಿಯಾ ಪುಡಿ 1 ಸ್ಪೂನು, 1.5 ಸ್ಪೂನ್ ಧನಿಯಾ ಪುಡಿ, 1.5 ಸ್ಪೂನ್ ಸ್ವಲ್ಪ ಫ್ರೈ ಗರಂ ಮಸಾಲ ಹಾಕಿದ್ದೀನಿ. ಎಣ್ಣೆಲಿ ಫ್ರೈ ಮಾಡಿ ಸ್ವಲ್ಪ ಎಲ್ಲ ನೀರೆಲ್ಲ ಬಿಟ್ಕೊಳೋದು, ಒಂಥರ ಎಣ್ಣೆ ಬಿಟ್ಕೊಳುತ್ತೆ. ಎಲ್ಲ ತರಕಾರಿಗೆಲ್ಲ ಖಾರ ಎಲ್ಲ ಹೊಂದ್ಕೊಳುತ್ತೆ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದ್ರೆ ಸ್ವಲ್ಪ ಚಿಕನ್ ಬಿರಿಯಾನಿ ಪುಡಿ ಹಾಕಿ. ನಿಮ್ಮ ಮನೆಯಲ್ಲಿ ಬಿರಿಯಾನಿ ಮಸಾಲ ಇದ್ದರೆ ಬಿರಿಯಾನಿ ಮಸಾಲೆ ಹಾಕಿ, ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರಾಗಿ ಬರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇಲ್ಲದಿದ್ದವರು ಪರವಾಗಿಲ್ಲ, ಇದ್ದರೆ ಹಾಕಿ, ಚೆನ್ನಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಎಲ್ಲ ಎಣ್ಣೆಯಲ್ಲಿ ಬೇಯಬೇಕು. ಸ್ವಲ್ಪ ನೀರು ಹಾಕಿ ಈಗೆಲ್ಲ ಹಸಿ ಸ್ಮೆಲ್ ಹೋಗಂಗೆ ಎಣ್ಣೆ ಬಿಟ್ಕೊಳುತ್ತೆ. ಸ್ವಲ್ಪ ಬೇಯಬೇಕು ಮಸಾಲೆ ಅದು ಎಲ್ಲ ಅಲ್ಲಿ ತರಕಾರಿ ಒಳಗೆ ಬಿಟ್ಕೊಳಂಗೆ ಬೇಯಿಸ್ಬೇಕು. ಬೇಯಿಸೋಣ ಬನ್ನಿ. ಬೇಯಲಿ. ಒಂಚೂರು ಕುದಿ ಬಂದಮೇಲೆ ಅಳತೆಗೆ ನೀರು ಹಾಕ್ತೀನಿ. ಫ್ರೆಂಡ್ಸ್, ಇದರಲ್ಲಿ 2 ಲೋಟ ಅಕ್ಕಿ ಹಾಕಿದ್ದೀನಿ, 4 ಲೋಟ ನೀರು. ಇನ್ನು ಸ್ವಲ್ಪ ಅನ್ನ ಸ್ಮೂತಾಗಿ ಸ್ವಲ್ಪ ಮೆತ್ತಗೆ ಬೇಯಲಿ ಅಂದರೆ ನಾನು ಸ್ವಲ್ಪ ಹಾಕ್ಬೋದು. 4 ಲೋಟ ನೀರು ಹಾಕಿದ್ದೀನಿ ನಾನು. ಇವಾಗ ಉಪ್ಪು ಅವೆಲ್ಲ ಸ್ವಲ್ಪ ಹಾಕಿದೆ, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಟೇಸ್ಟ್ ನೋಡೋಣ. ನೋಡಿದಾದ್ಮೇಲೆ ಉಪ್ಪು ಬೇಕೋ ಬೇಡ ಇದು ಕುದಿ ಬರಲಿ. ಫ್ರೆಂಡ್ಸ್, ಕುದಿತಾ ಇದೆ. ಹಾಂ, ಆಯಿತು. ಉಪ್ಪು ಎಲ್ಲ ನೋಡಿದ್ರೆ ಕರೆಕ್ಟಾಗಿ ಈಗ ಅಕ್ಕಿ ಹಾಕ್ತೀನಿ. ಅಕ್ಕಿ ಹಾಕ್ತೀನಿ. ಯಾವ ಅಕ್ಕಿ ಅಂದರೆ ನಾವು ಸೊಸೈಟಿ ಅಕ್ಕಿನ ಯೂಸ್ ಮಾಡೋದು, ಹಂಗಾಗಿ ಸೊಸೈಟಿ ಅಕ್ಕಿ ಹಾಕ್ತೀವಿ. ಬೇರೆಯವರೆಲ್ಲರೂ ದೇವಸ್ಥಾನ ಮುಸುರಿ ಇರೋರು ಏನೇನೋ ವೆರೈಟಿ ಅಕ್ಕಿ ಹಾಕ್ತಾರಲ್ಲ, ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಇದು ಸೂಪರಾಗಿರುತ್ತೆ. ನಾವು ಸೊಸೈಟಿ ಅಕ್ಕಿ ಯೂಸ್ ಮಾಡ್ತೀವಿ, ಸೊಸೈಟಿ ಅಕ್ಕಿ ಹಾಕ್ತಾಯಿದ್ದೀವಿ. ಬನ್ನಿ ಹಾಕಿ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ ಹೇಳಿ. ಮಾಡ್ತಾಯಿದ್ದೀನಿ. 2 ವಿಷಲ್ ಬಂದರೆ ಸಾಕು. 2 ವಿಷಲ್ ಕೂಗಿಸ್ಕೊಳ್ಳಿ. ಹೇಗಿರುತ್ತೆ ಅಂತ ಹೇಳಿ.
ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಸೋಯಾ ಜಂಕ್ಸ್ ಸೋಯಾಬೀನ್ ಪಲಾವ್ ರೆಡಿನಾ? ನನಗೆ ಉದ್ರಾಗದಾಗಿದೆ. ಬಟಾಣಿ ಎಲ್ಲ ಸಿಗುತ್ತೆ ತಿನ್ನೋಕ್ಕೆ, ತರಕಾರಿ ಎಲ್ಲ. ಈಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ರೆಡಿ. ಥರ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ತಿಂದು ನನಗೆ ಹೇಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಸಬ್ಸ್ಕ್ರೈಬ್ ಮಾಡ್ಕೊ. ಸೂಪರಾಗಿತ್ತಾ? ಇವಾಗಿನ ತಿಂಡಿ ರೆಡಿ ಆಗಿದೆ, ನನ್ನ ಮಕ್ಕಳಿಗೆ ಕೊಡ್ತೀನಿ. ಇನ್ನೂ ಟ್ರೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಫುಲ್ಲು ವೀಡಿಯೋ ವಾಚ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಓಕೆ, ಬಾಯ್ ಬಾಯ್.